ಸ್ಯಾಂಡಲ್ವುಡ್ ನ ನಟಿಗೆ ಸಾಲಗಾರರ ಕಾಟ, ತಂಗಿಯ ಶೋಕಿಯಿಂದ ಅಕ್ಕನಿಗೆ ಬಂತು ಸಂಕಷ್ಟ. ಬೆಟ್ಟಿಂಗ್ ಆಗಿ ತಂಗಿ ಸಾಲ ಮಾಡಿದ್ರು. ಈಗ ಸಾಲ ಕಟ್ಟೋರೆಲ್ಲ ಅಕ್ಕನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ. ಅಕ್ಕನಿಗೆ ಪೀಕಲಾಟ ಶುರುವಾಗಿದೆ. ಯಾರು ಆ ನಟಿ ಅಂದ್ರ? ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಯಾಕೆ ಆ ನಟಿ ತನ್ನ ತಂಗಿಯ ವಿರುದ್ಧ ಅಂತ ಪ್ರಶ್ನೆ ಮಾಡಿದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ನಟಿಯ ಸಾಲದ ಸ್ಟೋರಿ ಇದು. ಆ ನಟಿ ಯಾರು ಅನ್ನೋದನ್ನ ನಾವು ರಿವೀಲ್ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ನಟಿಯ ಸಾಲದ ಸ್ಟೋರಿ. ತಂಗಿ ಮಾಡಿರೋ ಸಾಲಕ್ಕೆ ಅಕ್ಕ ಈಗ ಪೀಕಲಾಟ ಪಡೋಂಗಾಗಿದೆ. ಸಾಲಗಾರರೆಲ್ಲ ಅಕ್ಕನ ಮನೆ ಮುಂದೆ ಬಂದು ಕೇಳುವಂತಾಗಿದೆ. ತಂಗಿ ಶೋಕಿ ಮಾಡೋದಕ್ಕೆ ಸಾಲ ಮಾಡಿದ್ಲು. ಅಕ್ಕನ ಮನೆ ಮುಂದೆ ಸಾಲ ಕೊಟ್ಟವರೆಲ್ಲ ಬಂದು ಕೇಳ್ತಾ ಇದ್ದಾರೆ. ಅಕ್ಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಸ್ಯಾಂಡಲ್ವುಡ್ ನ ನಟಿ ಮತ್ಯಾರು ಅಲ್ಲ, ಕಾರುಣ್ಯ ರಾಮ್. ಕಾರುಣ್ಯ ರಾಮ್ಗೆ ಈಗ ಸಂಕಷ್ಟ ಎದುರಾಗಿರೋದು. ತಂಗಿ ಸಮೃದ್ಧಿ ರಾಮ್ ಮಾಡಿರುವಂತ ಶೋಕಿ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಸಮೃದ್ಧಿ 25 ಲಕ್ಷ ಸಾಲ ಮಾಡಿದ್ರಂತೆ. ಸಮೃದ್ಧಿ ಮನೆಯಲ್ಲಿದ್ದ ಚಿನ್ನಗಳನ್ನೆಲ್ಲ ಅಡ ಇಟ್ಟಿದ್ರಂತೆ. ಇದೇ ವಿಚಾರಕ್ಕೆ ಮನೆ ಬಿಟ್ಟು ಹೊರ ಬಂದಿದ್ದ ಕಾರುಣ್ಯ ಅವರ ತಂಗಿ ಈಗ ಕಾರುಣ್ಯಗೆ ಹಣ ಹಿಂದಿರುಗಿಸುವಂತೆ ಸಾಲಗಾರರು ಕಾಟ ಕೊಡ್ತಾ ಇದ್ದಾರೆ. ಅವಾರ್ಡ್ ಫಾರ್ ಚೀಟರ್ಸ್ ಎಂದು ನಿಂದಿಸಿದ ಸಾಲಗಾರರ ಕಾಟಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಾರುಣ್ಯ ರಾಮ್. ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ. ಕಾರುಣ್ಯ ರಾಮ್ ಅವರ ತಂಗಿ ಬೆಟ್ಟಿಂಗ್ ಆಗಿ ಸಾಲವನ್ನ ಮಾಡಿದ್ರು. ಸಾಲ ಮಾಡಿದ್ರಿಂದಾಗಿ ಸಾಲ ಕೊಟ್ಟವರೆಲ್ಲರೂ ಕೂಡ ಇವತ್ತು ಅವರನ್ನು ಕೇಳ್ತಾ ಇದ್ದಾರೆ. ತಾರುಣ್ಯ ರಾಮ್ ಅವರ ತಂಗಿ ಮಾಡಿರುವಂತಹ ಸಾಲಕ್ಕೆ ಇವತ್ತು ತಾರುಣ್ಯ ರಾಮ್ ಅವರು ಇವತ್ತು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸಾಲ ಕೊಟ್ಟವರು ನಿಮ್ ತಂಗಿ ಅಲ್ವಾ, ನೀವೇ ಕೊಡಿ ಅಂತ ಹೇಳಿ ಮನೆ ಮುಂದೆ ಡೈಲಿ ಬರ್ತಾ ಇದ್ದಾರೆ. ಇದರಿಂದಾಗಿ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ತಂಗಿನೂ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾರುಣ್ಯ ರಾಮ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ರೆಹಮಾನ್, ಕಾರುಣ್ಯ ರಾಮ್ ಅವರು ಯಾರ್ಯಾರನ್ನ ಈಗ ಸೇರಿಸಿ ಕಂಪ್ಲೇಂಟ್ ಮಾಡಿದ್ದಾರೆ? ಇದು ಯಾವಾಗ ಈ ಬೆಟ್ಟಿಂಗು ಇದೆಲ್ಲವೂ ಕೂಡ ಅವರ ಸಿಸ್ಟರ್ ಸಮೃದ್ಧಿ ಹಣ ಖರ್ಚು ಮಾಡಿರೋದು? ಯಾರಿಂದ ಹಣವನ್ನ ಇವರು ಸಾಲವಾಗಿ ಪಡ್ಕೊಂಡಿದ್ರಂತೆ? ಸದ್ಯ ಏನೇನೀಗ ಪ್ರಾಥಮಿಕವಾಗಿ ಮಾಹಿತಿ ತಮಗೆ ಸಿಕ್ಕಿದೆ ರೆಹಮಾನ್? ಎಸ್ ರಂಜಿತ್, ಈಗಾಗಲೇ ಕೂಡ ಕಾರುಣ್ಯ ರಾಮ್ ಅವರ ಸಹೋದರಿ ಏನಿದ್ದಾಳೆ ಸಮೃದ್ಧಿ ರಾಮ್ ಅನ್ನುವಂಥವ್ರು, ಈಕೆಗೆ ಸ್ವಲ್ಪ ಬೆಟ್ಟಿಂಗ್ ಹುಚ್ಚು ಕೂಡ ಜಾಸ್ತಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಸ್ವತಃ ಅವರ ಸಹೋದರಿಯಾಗಿರುವಂತಹ ಕಾರುಣ್ಯ ರಾಮ್ ಅವರೇ ಹೇಳಿದ್ದಾರೆ. ಈ ಹಿಂದೆನೂ ಕೂಡ 2023ರಲ್ಲಿ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಕೆಯ ವಿರುದ್ಧವಾಗಿ ಸ್ವತಃ ಅವರ ಸಹೋದರಿನೇ ದೂರು ನೀಡಿದ್ಲು. ಕಾರಣ ಇಷ್ಟೇ, ಮನೆಯಲ್ಲಿರುವಂತಹ ಚಿನ್ನಾಭರಣಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ಮನೆಯಲ್ಲಿರುವವರಿಗೆ ಯಾರಿಗೂ ಕೂಡ ತಿಳಿಸಿದ್ದೇನೆ ಈಕೆ ಮನೆಯಲ್ಲಿರುವ ತನ್ನ ಸ್ವಂತ ಇದಕ್ಕೆ ಬಳಸಿಕೊಂಡಿರ್ತಾಳೆ. ಹಾಗಾಗಿ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಬಿಟ್ಟು ಕೂಡ ಈಕೆ ಹೊರಗಡೆ ಬಂದಿರ್ತಾಳೆ. ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳನ್ನ ತನ್ನ ಸ್ವಂತಕ್ಕೆ ಬಳಕೆ ಮಾಡಿರ್ತಾಳೆ. ಮತ್ತೆ ಬಿಸಿನೆಸ್ ಅಲ್ಲೂ ಕೂಡ ಹೂಡಿಕೆ ಮಾಡಿದೀನಿ ಅಂತ ಹೇಳಿ ಅಲ್ಲಿ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಕೂಡ ಇದನ್ನ ಮಾಡಿರ್ತಾಳೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಆರ್ ನಗರದಲ್ಲಿ ಕೂಡ ಎನ್ಸಿಆರ್ ದಾಖಲಾಗಿರುತ್ತೆ. ನಂತರ ವಿಚಾರಣೆಯ ನಂತರ ಅಲ್ಲಿ ಅದು ಎಂಡ್ ಆಗಿರುತ್ತೆ, ಸ್ಕ್ರಾಚ್ ಮಾಡಿರಾಗಿರುತ್ತೆ. ನಂತರ ಈಗ ಕೂಡ ಸದ್ಯಕ್ಕೆ ಮತ್ತೆ 25 ಲಕ್ಷ ರೂಪಾಯಿಯನ್ನ ಅವರ ಸ್ನೇಹಿತರ ಬಳಿನೋ ಅಥವಾ ಇನ್ಯಾರೋ ಬಳಿನೋ ಸಾಲವನ್ನ ಮಾಡಿರ್ತಾಳೆ. ಈಗ ಸದ್ಯಕ್ಕೆ ಸಾಲಗಾರರ ಕೈಗೆ ಸಮೃದ್ಧಿ ಸಿಗೋದಿಲ್ಲ. ನಂತರ ಆಕೆಯ ಕಾಂಟ್ಯಾಕ್ಟ್ ನಂಬರ್ ಇಲ್ಲದೆ ಇರುವ ಕಾರಣಕ್ಕಾಗಿ ಆಕೆಯ ಸಹೋದರಿಯಾಗಿರುವಂತಹ ಕಾರುಣ್ಯ ರಾಮ್ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೆಗೆದುಕೊಂಡು ಆಕೆಗೆ ಮೆಸೇಜ್ ಅನ್ನ ಹಾಕ್ತಿದ್ದಾರೆ. ನಮಗೆ ಹಣವನ್ನ ಕೊಡಿ, ನೀವು ಅಟ್ಲೀಸ್ಟ್ ಮಂತ್ಲಿ ಆದ್ರೂ ನಮಗೆ ಹಣವನ್ನ ಹಿಂತಿರುಗಿಸಿ ಅನ್ನುವಂಥದ್ದನ್ನ, ಮತ್ತೆ ಅವಾರ್ಡ್ ಫಾರ್ ಚೀಟರ್ಸ್ ಅನ್ನುವಂಥದ್ದು ಯಾವುದೇ ಒಂದು ಕಾರುಣ್ಯ ರಾಮ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಕೂಡ ಆ ಪೋಸ್ಟ್ ಗೆ ಅಶ್ಲೀಲ ಮೆಸೇಜ್ಗಳನ್ನಾಗಿರಬಹುದು, ಬೆದರಿಕೆ ಮೆಸೇಜ್ಗಳನ್ನಾಗಿರಬಹುದು, ಹಣವನ್ನ ಹಿಂತಿರುಗಿಸಿ ಅಥವಾ ಅವಾರ್ಡ್ ಫಾರ್ ಚೀಟರ್ಸ್ ಅನ್ನುವಂತಹ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ಇದರಿಂದ ಬೇಸತ್ತಿರುವಂತಹ ಕಾರುಣ್ಯ ರಾಮ್ ಸ್ವತಃ ತನ್ನ ತಂಗಿ ಸಮೃದ್ಧಿ ರಾಮ್ ಸೇರಿದಂತೆ ಆಕೆಯ ಸ್ನೇಹಿತರ ಹೆಸರನ್ನು ಕೂಡ ಇಲ್ಲಿ ದೂರನ್ನ ನೀಡಿದ್ದಾಳೆ. ಸುಮಾರು ಒಂದು 6 ಜನ, ತಂಗಿ ಸೇರಿದಂತೆ ಸಮೃದ್ಧಿ ಸೇರಿದಂತೆ 6 ಜನರ ವಿರುದ್ಧವಾಗಿ ಸಿಸಿಬಿ ಪೊಲೀಸರಿಗೆ ನಿನ್ನೆ ದೂರನ್ನ ನೀಡಿದ್ದಾಳೆ. ಸದ್ಯಕ್ಕೆ ದೂರನ್ನ ದಾಖಲಿಸಿಕೊಂಡಿರುವಂತಹ ಸಿಸಿಬಿ ಅವರು ತನಿಖೆಯಲ್ಲಿ ಮುಂದುವರಿಸಿದ್ದಾರೆ ಅಂತಾನೆ ಹೇಳಬಹುದು. ಅಂದ್ರೆ ಈಕೆಗೆ ಬೆಟ್ಟಿಂಗ್ ಒಂದು ಹವ್ಯಾಸ ಇರುತ್ತೆ. ಹಾಗಾಗಿ ಲಕ್ಷಾಂತರ ರೂಪಾಯಿ, ಅಂದ್ರೆ 2023ರಿಂದಲೂ ಕೂಡ ಈಕೆ ಈ ಬೆಟ್ಟಿಂಗ್ ವಿಚಾರವಾಗಿ ಹಲವಾರು ಹಣವನ್ನ ಸುಮ್ಮನೆ ಹಾಳು ಮಾಡಿಕೊಂಡಿರ್ತಾಳೆ ಅಂತಾನೆ
ಹೇಳ್ಬಹುದು. ಈಗಲೂ ಕೂಡ ಅದೇ ಕೆಲಸವನ್ನು ಮಾಡಿದ್ದಾಳೆ. ಅಂದ್ರೆ ಈ 2023 ಘಟನೆಯಿಂದ ಇಬ್ರು ಕೂಡ ಜೊತೆಲೇ ಇದ್ರು ಸಹೋದರಿಯರು. ಈಗ ಆಕೆ ಹೊರಗಡೆ ಹೋಗಿರ್ತಾಳೆ. ಅಂದ್ರೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ, ಈ ಹಣವನ್ನು ಯಾವುದಕ್ಕೆ ಬಳಕೆ ಮಾಡಿದೀಯಾ ಅನ್ನುವಂತ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಆಕೆ ಮನನೊಂದು ಹೊರಗಡೆ ಬಂದಿರ್ತಾಳೆ ಸಮೃದ್ಧಿ ರಾಮ್. ಸದ್ಯ ಈಗ ಕೂಡ ಆಕೆ ಪರಿಚಯ ಇರುವವರಾಗಿರಬಹುದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂತರು, ಮತ್ತೆ ಆಕ್ಟಿಂಗ್ ಅಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಮೂವಿಗಳಾಗಿರ್ಲಿ, ಸೀರಿಯಲ್ ಕೂಡ ಮಾಡಿರ್ತಾರೆ. ಹಾಗಾಗಿ ಹಣವನ್ನ ಕೊಡಬಹುದು ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಕೂಡ ಹಣ ಕೊಟ್ಟಿರಬಹುದು. ಈಗ ಆ ಹಣವನ್ನ ಕೂಡ ಎಲ್ಲೆಲ್ಲಿ ಬಳಸಿದಾರೋ, ಅಥವಾ ಬೆಟ್ಟಿಂಗಿಗೆ ಬಳಸಿದಾರೋ, ಅಥವಾ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಬಳಸಿದಾರೋ ಅನ್ನುವಂಥದ್ದು ಮಾಹಿತಿ ಇಲ್ಲ. ಬಟ್ ಆ ಕಾರುಣ್ಯರಾಮ್ ನೀಡಿರುವ ಪ್ರಕಾರ ಆಕೆಗೆ ಬೆಟ್ಟಿಂಗ್ ಆಡುವಂತ ಒಂದು ಹುಚ್ಚಿತ್ತು. ಹಾಗಾಗಿ ಆಕೆ ಸಾಲವನ್ನ ಮಾಡಿರಬಹುದು. ಇದರ ಬಗ್ಗೆ ದೂರನ್ನ ನೀಡಿದ್ದಾಳೆ ಸಿಸಿಬಿಗೆ ಸದ್ಯಕ್ಕೆ ಅಂತಾನೆ ಹೇಳ್ಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಯಾಂಡಲ್ವುಡ್ ನ ನಟಿಗೆ ಸಾಲಗಾರರ ಕಾಟ, ತಂಗಿಯ ಶೋಕಿಯಿಂದ ಅಕ್ಕನಿಗೆ ಬಂತು ಸಂಕಷ್ಟ. ಬೆಟ್ಟಿಂಗ್ ಆಗಿ ತಂಗಿ ಸಾಲ ಮಾಡಿದ್ರು. ಈಗ ಸಾಲ ಕಟ್ಟೋರೆಲ್ಲ ಅಕ್ಕನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ. ಅಕ್ಕನಿಗೆ ಪೀಕಲಾಟ ಶುರುವಾಗಿದೆ. ಯಾರು ಆ ನಟಿ ಅಂದ್ರ? ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಯಾಕೆ ಆ ನಟಿ ತನ್ನ ತಂಗಿಯ ವಿರುದ್ಧ ಅಂತ ಪ್ರಶ್ನೆ ಮಾಡಿದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ನಟಿಯ ಸಾಲದ ಸ್ಟೋರಿ ಇದು. ಆ ನಟಿ ಯಾರು ಅನ್ನೋದನ್ನ ನಾವು ರಿವೀಲ್ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ನಟಿಯ ಸಾಲದ ಸ್ಟೋರಿ. ತಂಗಿ ಮಾಡಿರೋ ಸಾಲಕ್ಕೆ ಅಕ್ಕ ಈಗ ಪೀಕಲಾಟ ಪಡುವಂಗಾಗಿದೆ. ಸಾಲಗಾರರೆಲ್ಲ ಅಕ್ಕನ ಮನೆ ಮುಂದೆ ಬಂದು ಕೇಳುವಂತಾಗಿದೆ. ತಂಗಿ ಶೋಕಿ ಮಾಡೋದಕ್ಕೆ ಸಾಲ ಮಾಡಿದ್ಲು. ಅಕ್ಕನ ಮನೆ ಮುಂದೆ ಸಾಲ ಕೊಟ್ಟವರೆಲ್ಲ ಬಂದು ಕೇಳ್ತಾ ಇದ್ದಾರೆ. ಅಕ್ಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಸ್ಯಾಂಡಲ್ವುಡ್ ನ ನಟಿ ಮತ್ಯಾರು ಅಲ್ಲ, ಕಾರುಣ್ಯ ರಾಮ್. ಕಾರುಣ್ಯ ರಾಮ್ಗೆ ಈಗ ಸಂಕಷ್ಟ ಎದುರಾಗಿರೋದು. ತಂಗಿ ಸಮೃದ್ಧಿ ರಾಮ್ ಮಾಡಿರುವಂತ ಶೋಕಿ, ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಸಮೃದ್ಧಿ 25 ಲಕ್ಷ ಸಾಲ ಮಾಡಿದ್ರಂತೆ. ಸಮೃದ್ಧಿ ಮನೆಯಲ್ಲಿದ್ದ ಚಿನ್ನಗಳನ್ನೆಲ್ಲ ಅಡ ಇಟ್ಟಿದ್ರಂತೆ. ಇದೇ ವಿಚಾರಕ್ಕೆ ಮನೆ ಬಿಟ್ಟು ಹೊರ ಬಂದಿದ್ದ ಕಾರುಣ್ಯ ಅವರ ತಂಗಿ ಈಗ ಕಾರುಣ್ಯಗೆ ಹಣ ಹಿಂದಿರುಗಿಸುವಂತೆ ಸಾಲಗಾರರು ಕಾಟ ಕೊಡ್ತಾ ಇದ್ದಾರೆ. ಅವಾರ್ಡ್ ಫಾರ್ ಚೀಟರ್ಸ್ ಎಂದು ನಿಂದಿಸಿದ ಸಾಲಗಾರರ ಕಾಟಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಾರುಣ್ಯ ರಾಮ್. ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ. ಕಾರುಣ್ಯ ರಾಮ್ ಅವರ ತಂಗಿ ಬೆಟ್ಟಿಂಗ್ ಆಗಿ ಸಾಲವನ್ನ ಮಾಡಿದ್ರು. ಸಾಲ ಮಾಡಿದ್ರಿಂದಾಗಿ ಸಾಲ ಕೊಟ್ಟವರೆಲ್ಲರೂ ಕೂಡ ಇವತ್ತು ಅವರನ್ನು ಕೇಳ್ತಾ ಇದ್ದಾರೆ. ತಾರುಣ್ಯ ರಾಮ್ ಅವರ ತಂಗಿ ಮಾಡಿರುವಂತ ಸಾಲಕ್ಕೆ ಇವತ್ತು ತಾರುಣ್ಯ ರಾಮ್ ಅವರು ಇವತ್ತು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸಾಲ ಕೊಟ್ಟವರು ನಿಮ್ ತಂಗಿ ಅಲ್ವಾ, ನೀವೇ ಕೊಡಿ ಅಂತ ಹೇಳಿ ಮನೆ ಮುಂದೆ ಡೈಲಿ ಬರ್ತಾ ಇದ್ದಾರೆ. ಇದರಿಂದಾಗಿ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ತಂಗಿನೂ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾರುಣ್ಯ ರಾಮ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ರೆಹಮಾನ್, ಕಾರುಣ್ಯ ರಾಮ್ ಅವರು ಯಾರ್ಯಾರನ್ನ ಈಗ ಸೇರಿಸಿ ಕಂಪ್ಲೇಂಟ್ ಮಾಡಿದ್ದಾರೆ? ಇದು ಯಾವಾಗ ಈ ಬೆಟ್ಟಿಂಗು ಇದೆಲ್ಲವೂ ಕೂಡ ಅವರ ಸಿಸ್ಟರ್ ಸಮೃದ್ಧಿ ಹಣ ಖರ್ಚು ಮಾಡಿರೋದು? ಯಾರಿಂದ ಹಣವನ್ನ ಇವರು ಸಾಲವಾಗಿ ಪಡ್ಕೊಂಡಿದ್ರಂತೆ? ಸದ್ಯ ಏನೇನೀಗ ಪ್ರಾಥಮಿಕವಾಗಿ ಮಾಹಿತಿ ತಮಗೆ ಸಿಕ್ಕಿದೆ ರೆಹಮಾನ್? ಎಸ್ ರಂಜಿತ್, ಈಗಾಗಲೇ ಕೂಡ ಕಾರುಣ್ಯ ರಾಮ್ ಅವರ ಸಹೋದರಿ ಏನಿದ್ದಾಳೆ, ಸಮೃದ್ಧಿ ರಾಮ್ ಅನ್ನುವಂಥವ್ರು, ಈಕೆಗೆ ಸ್ವಲ್ಪ ಬೆಟ್ಟಿಂಗ್ ಹುಚ್ಚು ಕೂಡ ಜಾಸ್ತಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಸ್ವತಃ ಅವರ ಸಹೋದರಿಯಾಗಿರುವಂತಹ ಕಾರುಣ್ಯ ರಾಮ್ ಅವರೇ ಹೇಳಿದ್ದಾರೆ. ಈ ಹಿಂದೆನೂ ಕೂಡ 2023ರಲ್ಲಿ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಕೆಯ ವಿರುದ್ಧವಾಗಿ ಸ್ವತಃ ಅವರ ಸಹೋದರಿನೇ ದೂರು ನೀಡಿದ್ಲು. ಕಾರಣ ಇಷ್ಟೇ, ಮನೆಯಲ್ಲಿರುವಂತಹ ಚಿನ್ನಾಭರಣಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ಮನೆಯಲ್ಲಿರುವವರಿಗೆ ಯಾರಿಗೂ ಕೂಡ ತಿಳಿಸಿದ್ದೇನೆ ಈಕೆ ಮನೆಯಲ್ಲಿರುವ ತನ್ನ ಸ್ವಂತ ಇದಕ್ಕೆ ಬಳಸಿಕೊಂಡಿರ್ತಾಳೆ. ಹಾಗಾಗಿ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಬಿಟ್ಟು ಕೂಡ ಈಕೆ ಹೊರಗಡೆ ಬಂದಿರುತ್ತಾಳೆ. ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳನ್ನ ತನ್ನ ಸ್ವಂತಕ್ಕೆ ಬಳಕೆ ಮಾಡಿರ್ತಾಳೆ. ಮತ್ತೆ ಬಿಸಿನೆಸ್ ಅಲ್ಲೂ ಕೂಡ ಹೂಡಿಕೆ ಮಾಡಿದೀನಿ ಅಂತ ಹೇಳಿ ಅಲ್ಲಿ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಕೂಡ ಇದನ್ನ ಮಾಡಿರ್ತಾಳೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಆರ್ ನಗರದಲ್ಲಿ ಕೂಡ ಎನ್ಸಿಆರ್ ದಾಖಲಾಗಿರುತ್ತೆ. ನಂತರ ವಿಚಾರಣೆಯ ನಂತರ ಅಲ್ಲಿ ಅದು ಎಂಡ್ ಆಗಿರುತ್ತೆ, ಸ್ಕ್ರಾಚ್ ಮಾಡಿರಾಗಿರುತ್ತೆ. ನಂತರ ಈಗ ಕೂಡ ಸದ್ಯಕ್ಕೆ ಮತ್ತೆ 25 ಲಕ್ಷ ರೂಪಾಯಿಯನ್ನ ಅವರ ಸ್ನೇಹಿತರ ಬಳಿನೋ ಅಥವಾ ಇನ್ಯಾರೋ ಬಳಿನೋ ಸಾಲವನ್ನ ಮಾಡಿರ್ತಾಳೆ. ಈಗ ಸದ್ಯಕ್ಕೆ ಸಾಲಗಾರರ ಕೈಗೆ ಸಮೃದ್ಧಿ ಸಿಗೋದಿಲ್ಲ. ನಂತರ
ಆಕೆಯ ಕಾಂಟ್ಯಾಕ್ಟ್ ನಂಬರ್ ಇಲ್ಲದೆ ಇರುವ ಕಾರಣಕ್ಕಾಗಿ ಆಕೆಯ ಸಹೋದರಿಯಾಗಿರುವಂತಹ ಕಾರುಣ್ಯರಾಮ್ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೆಗೆದುಕೊಂಡು ಆಕೆಗೆ ಮೆಸೇಜ್ ಅನ್ನ ಹಾಕ್ತಿದ್ದಾರೆ. ನಮಗೆ ಹಣವನ್ನ ಕೊಡಿ, ನೀವು ಅಟ್ಲೀಸ್ಟ್ ಮಂತ್ಲಿ ಆದ್ರೂ ನಮಗೆ ಹಣವನ್ನ ಹಿಂತಿರುಗಿಸಿ ಅನ್ನುವಂಥದ್ದನ್ನ, ಮತ್ತೆ ಅವಾರ್ಡ್ ಫಾರ್ ಚೀಟರ್ಸ್ ಅನ್ನುವಂಥದ್ದು ಯಾವುದೇ ಒಂದು ಕಾರುಣ್ಯರಾಮ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಕೂಡ ಆ ಪೋಸ್ಟ್ ಗೆ ಅಶ್ಲೀಲ ಮೆಸೇಜ್ಗಳನ್ನಾಗಿರಬಹುದು, ಬೆದರಿಕೆ ಮೆಸೇಜ್ಗಳನ್ನಾಗಿರಬಹುದು, ಹಣವನ್ನ ಹಿಂತಿರುಗಿಸಿ ಅಥವಾ ಅವಾರ್ಡ್ ಫಾರ್ ಚೀಟರ್ಸ್ ಅನ್ನುವಂತಹ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ಇದರಿಂದ ಬೇಸತ್ತಿರುವಂತಹ ಕಾರುಣ್ಯರಾಮ್ ಸ್ವತಃ ತನ್ನ ತಂಗಿ ಸಮೃದ್ಧಿ ರಾಮ್ ಸೇರಿದಂತೆ ಆಕೆಯ ಸ್ನೇಹಿತರ ಹೆಸರನ್ನು ಕೂಡ ಇಲ್ಲಿ ಏನು ದೂರನ್ನ ನೀಡಿದ್ದಾಳೆ. ಸುಮಾರು ಒಂದು 6 ಜನ, ತಂಗಿ ಸೇರಿದಂತೆ ಸಮೃದ್ಧಿ ಸೇರಿದಂತೆ 6 ಜನರ ವಿರುದ್ಧವಾಗಿ ಸಿಸಿಬಿ ಪೊಲೀಸರಿಗೆ ನಿನ್ನೆ ದೂರನ್ನ ನೀಡಿದ್ದಾಳೆ. ಸದ್ಯಕ್ಕೆ ದೂರನ್ನ ದಾಖಲಿಸಿಕೊಂಡಿರುವಂತಹ ಸಿಸಿಬಿ ಅವರು ತನಿಖೆಯಲ್ಲಿ ಮುಂದುವರಿಸಿದ್ದಾರೆ ಅಂತಾನೆ ಹೇಳಬಹುದು. ಅಂದ್ರೆ ಈಕೆಗೆ ಬೆಟ್ಟಿಂಗ್ ಒಂದು ಹವ್ಯಾಸ ಇರುತ್ತೆ, ಹಾಗಾಗಿ ಲಕ್ಷಾಂತರ ರೂಪಾಯಿ ಅಂದ್ರೆ 2023ರಿಂದಲೂ ಕೂಡ ಈಕೆ ಈ ಬೆಟ್ಟಿಂಗ್ ವಿಚಾರವಾಗಿ ಹಲವಾರು ಹಣವನ್ನ ಸುಮ್ಮನೆ ಹಾಳು ಮಾಡಿಕೊಂಡಿರ್ತಾಳೆ ಅಂತಾನೆ ಹೇಳ್ಬೋದು. ಈಗಲೂ ಕೂಡ ಅದೇ ಕೆಲಸವನ್ನ ಮಾಡಿದ್ದಾಳೆ. ಅಂದ್ರೆ ಈ 2023 ಘಟನೆಯಿಂದ ಇಬ್ರು ಕೂಡ ಜೊತೆಲೇ ಇದ್ರು ಸಹೋದರಿಯರು. ಈಗ ಆಕೆ ಹೊರಗಡೆ ಹೋಗಿರ್ತಾಳೆ. ಅಂದ್ರೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ, ಈ ಹಣವನ್ನ ಯಾವುದಕ್ಕೆ ಬಳಕೆ ಮಾಡಿದೀಯಾ ಅನ್ನುವಂತ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಆಕೆ ಮನನೊಂದು ಹೊರಗಡೆ ಬಂದಿರ್ತಾಳೆ ಸಮೃದ್ಧಿ ರಾಮ್. ಸದ್ಯ ಈಗ ಕೂಡ ಆಕೆ ಪರಿಚಯ ಇರುವವರಾಗಿರಬಹುದು, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂತರು, ಮತ್ತೆ ಆಕ್ಟಿಂಗ್ ಅಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಮೂವಿಗಳಾಗಿರ್ಲಿ, ಸೀರಿಯಲ್ ಕೂಡ ಮಾಡಿರ್ತಾರೆ. ಹಾಗಾಗಿ ಹಣವನ್ನ ಕೊಡಬಹುದು ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಕೂಡ ಹಣ ಕೊಟ್ಟಿರಬಹುದು. ಈಗ ಆ ಹಣವನ್ನ ಕೂಡ ಎಲ್ಲೆಲ್ಲಿ ಬಳಸಿದಾರೋ ಅಥವಾ ಬೆಟ್ಟಿಂಗಿಗೆ ಬಳಸಿದಾರೋ ಅಥವಾ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಬಳಸಿದಾರೋ ಅನ್ನುವಂಥದ್ದು ಮಾಹಿತಿ ಇಲ್ಲ. ಬಟ್ ಆ ಕಾರುಣ್ಯರಾಮ್ ನೀಡಿರುವ ಪ್ರಕಾರ ಆಕೆಗೆ ಬೆಟ್ಟಿಂಗ್ ಆಡುವಂತ ಒಂದು ಹುಚ್ಚಿತ್ತು, ಹಾಗಾಗಿ ಆಕೆ ಸಾಲವನ್ನ ಮಾಡಿರಬಹುದು. ಇದರ ಬಗ್ಗೆ ದೂರನ್ನ ನೀಡಿದ್ದಾಳೆ ಸಿಸಿಬಿಗೆ ಸದ್ಯಕ್ಕೆ ಅಂತಾನೆ ಹೇಳ್ಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.